ಮತ್ತಷ್ಟು ಮಾಹಿತಿ ನನ್ನ ಕಲೀಗ ರಾಜೇಶ್ ನೀಡ್ತಾರೆ. ರಾಜೇಶ್, ಎಲ್ಲವೂ ಸರಿಯಾಗೇ ಇತ್ತು, ಬಟ್ ಈಗ ಪೊಲೀಸರಿಗೆ ಕಲ್ಲೇಟ್ ಬಿದ್ದಿದೆ ಅನ್ನೋ ಮಾಹಿತಿ. ಎಲ್ಲ ಹಳಿ ತಪ್ಪಿತು ಹೋರಾಟ? ಇದೆ ಏನಂತಂದ್ರೆ, ಅವರು 2 ಗಂಟೆಗಳ ಕಾಲ ರೈತರು ರಸ್ತೆಯನ್ನ ತಡೆದು, ಅಂದ್ರೆ ರಾಷ್ಟ್ರೀಯ ಹೆದ್ದಾರಿನ ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು. ಆದ್ರೆ ಏಕಾಏಕಿ ಏನು ಕಿಲೋಮೀಟರ್ ಗಟ್ಲೆ ಯಾವಾಗ ಟ್ರಾಫಿಕ್ ಜಾಮ್ ಆಯ್ತು, ಅವಾಗ ಏನು ಪೊಲೀಸರು ಯಾರೋ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರನ್ನ ವಶಕ್ಕೆ ತಗೊಂಡು ವಾಹನದಲ್ಲಿ ಹತ್ತಿಸ್ಲಿಕ್ಕೆ ಟ್ರೈ ಮಾಡಿದ್ರು. ಅಂದ್ರೆ ಅದ್ರ ಏನು ಸರ್ವಿಸ್ ರೋಡ್ ನಲ್ಲಿ ಇನ್ನೊಂದು ಏನು ರೈತ ಸಂಘಟನೆಯವರು ದಯವಿಟ್ಟು ಯಾರು ಕೂಡ ಏನು ಹೆದ್ದಾರಿನ ತಡೆಯಬೇಡಿ, ದಯವಿಟ್ಟು ಈ ಕಡೆ ಸರ್ವಿಸ್ ರೋಡ್ ಬನ್ನಿ, ಇನ್ನೂ ಕೂಡ ಮೀಟಿಂಗ್ ಮಾಡ್ತಾ ಇದೆ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತ ಮುಖಂಡರು ಕೂಡ ಮನವಿ ಮಾಡ್ಕೊಂಡಿದ್ರು. ಆದ್ರೆ ಕೆಲವು ಕಿಡಿಗೇಡಿಗಳು ಏನ್ ಮಾಡಿದಾರೆ ಅಂತಂದ್ರೆ, ಅಂದ್ರೆ ಗುಂಪಾಗಿ ಬಂದು ಹೆದ್ದಾರಿಯನ್ನ ತಡೆದು ಅಲ್ಲಿ ಏನಂತಂದ್ರೆ ಏಕಾಏಕಿ ಗಲಾಟೆಯನ್ನ ಶುರು ಮಾಡಿದ್ರು. ನಂತರ ಹತೋಟಿ ಯಾವಾಗ ಪರಿಸ್ಥಿತಿ ಕೈ ತಪ್ಪು ಹೋಯಿತು ಅವಾಗ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿ ಅವರನ್ನ ಏನು ಮದ್ಯಪಾನ ಮಾಡ್ಕೊಂಡು ಯಾರು ಬಂದಿದ್ರಲ್ಲ ಅವರನ್ನೆಲ್ಲ ಬಸ್ಸಿನಲ್ಲಿ ಹತ್ತಿಸಿ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾದ್ರು. ಅವಾಗ ಕಿಡಿಗೇಡಿಯಿಂದ ಕಲ್ಲು ತೂರಾಟದಂತ ಸಂದರ್ಭದಲ್ಲಿ ರೈತರು ಕೂಡ ಆಕ್ರೋಶಕ್ಕೆ ಕಾರಣವಾಯ್ತು. ಅವರು ಕೂಡ ಏಕಾಏಕಿ ಪೊಲೀಸರ ಮೇಲೆ ಮುಗಿಬಿದ್ರು. ನಾವು ಪ್ರತಿಭಟನೆ ಮಾಡ್ತಾ ಇದೀವಿ, ಆದ್ರೆ ಏಕಾಏಕಿ ಬಂದವ್ರನ್ನೆಲ್ಲಾನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಯಾಕೆ? ನಾವು ಅವ್ರಿಗೆ ಸಮಯಾವಕಾಶ ಕೇಳಿದ್ವಿ, ಅವರು ಕೂಡ ಕೊಟ್ಟಿದ್ರು. ಶಾಂತಿಯುತವಾಗಿ 1 ತಾಸು ನಾವು ಕುಂದಿರ್ತಿದ್ವಿ. ಈಗಾಗಲೇ ಸಿಎಂ ನೇತೃತ್ವದಲ್ಲಿ ಸಭೆ ಆಗ್ತಾ ಇದೆ. ಇಲ್ಲಿ ಈ ಸ್ಥಳಕ್ಕೆ ಚುನಪ್ಪ ಪೂಜಾರಿ ಅವರು ಕೂಡ ಬರ್ತೇನಂತ ಹೇಳಿದ್ರು. ಅಲ್ಲಿ ತನಕ ನೀವು ಸುಮ್ಮನೆ ಯಾಕಿರಲಿಲ್ಲ ಪೊಲೀಸರನ್ನು ಮಾತನ್ನ ಕೂಡ ಹೇಳಿದ್ರು. ಹೀಗಾಗಿ ನಂತರ ಏನು ಪರಿಸ್ಥಿತಿ ಕೈ ಮೀರಿದ ನಂತರ SP ಅವರು ಚುನಪ್ಪ ಪೂಜಾರಿ ಅವ್ರಿಗೆ ಕಾಲ್ ಮಾಡಿ ನೀವು ದಯವಿಟ್ಟು ಬನ್ನಿ, ಇಲ್ಲ ಅಂತಂದ್ರೆ ಪರಿಸ್ಥಿತಿ ಸಾಕಷ್ಟು ಬಿಗಡಾಸ್ತಾ ಇದೆ, ನಾನು ಕೂಡ ಬರ್ತೀನಿ, ರೈತರಿಗೆ ಮನವಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದು ರೈತರನ್ನ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸದ್ಯ ಈಗ ಏನು ಯಾರು ಪೊಲೀಸರ ಮೇಲೆ ಕಲ್ಲನ್ನ ತೂರಿದ್ದಾರೆ ಅವರನ್ನ ಫೈಂಡ್ ಔಟ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕುವಂತ ಕೆಲಸ ಕೂಡ ನಡೆಯುತ್ತೆ. ಅದಕ್ಕೆ ರೈತ ಮುಖಂಡ ಚುನಪ್ಪ ಪೂಜಾರಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ರೈತರು ಯಾರು ಕೂಡ ಸಂಯಮವನ್ನು ಕಳ್ಕೊಂಡು ಕಲ್ಲು ತೂರಾಟವನ್ನು ಮಾಡಲ್ಲ, ಇದು ಕಿಡಿಗೇಡಿಗಳ ಕೆಲಸ. ಯಾಕಂತಂದ್ರೆ ನಮ್ಮ ರೈತರು ಬೆಳಗಿಂದ ಇಲ್ಲಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಅವರು ಸರ್ವಿಸ್ ರೋಡ್ ನಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಹೆದ್ದಾರಿ ಅವರು ಬಂದ್ ಮಾಡುವಂತ ಸಂದರ್ಭದಲ್ಲಿ ನಾನು ಕೂಡ ಹೇಳಿದ್ದೆ, ಫೋನ್ ಮುಖಾಂತರ ಹೇಳಿದ್ದೆ, ದಯವಿಟ್ಟು ಹೆದ್ದಾರಿನ ಬಂದ್ ಮಾಡಿಬಿಡಿ, ಯಾಕಂದ್ರೆ ಕಾಲಾವಕಾಶ ಕೊಟ್ಟಿದೆ ಸಿಎಂ ನಮಗೋಸ್ಕರ ಬೆಳಗ್ಗೆಯಿಂದ ಮೀಟಿಂಗ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಅವ್ರಿಗೆ ಸಹಕಾರ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಅದೇ ರೀತಿ ಕೆಲವು ಮುಖಂಡರು ಬಹಳಷ್ಟು ಜನರನ್ನ ಕನ್ವಿನ್ಸ್ ಮಾಡಿದ್ರು. ಆದ್ರೂ ಕೂಡ ಕನ್ವಿನ್ಸ್ ಆಗಂತ ಕೆಲವು ಕಿಡಿಗೇಡಿಗಳು ಈ ರೀತಿ ಮಾಡೋದ್ರಿಂದ ಸಾಕಷ್ಟು ರೈತ ಸಂಘಟನೆಯವರು ಕೂಡ ಅವರು ತಲೆ ತಗ್ಗಿಸುವಂತ ಘಟನೆ ಕೂಡ ಆಗಿರತಕ್ಕಂಥದ್ದು. ಯಾಕಂದ್ರೆ ಇಷ್ಟು ಇಲ್ಲಿ ಯಾಕಂದ್ರೆ ರೈತರು ಯಾರು ಕೂಡ ಕಲ್ಲು ತೂರಾಟ ಆಗಿಲ್ಲ. ಸದ್ಯ ಈಗ ಕೆಲವು CC ಕ್ಯಾಮ್ರಾಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಪೊಲೀಸರ ಮೇಲೆ ಮತ್ತು ವಾಹನಗಳ ಮೇಲೆ ಕಲ್ಲು ತೂರಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿಕ್ಕೆ SP ಅವರು ಕೂಡ ನಿರ್ಧಾರ ಮಾಡಿದ್ದಾರೆ. ಸದ್ಯ 6 ಜನರ ಮೇಲೆ ಪೊಲೀಸರ ಮೇಲೆ ಈಗ ಹಲ್ಲೆ ಆಗಿರತಕ್ಕಂಥದ್ದು, ಅವ್ರಿಗೆ ಪೆಟ್ಟಾಗಿರತಕ್ಕಂಥದ್ದು, ಅವರನ್ನ ಖಾಸಗಿ ಆಸ್ಪತ್ರೆಗೆ ಏನು ರವಾನಿಸಿ ಅವ್ರಿಗೆ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂಡ್ ಕಲ್ ತೂರ್ದವ್ರು ಯಾರು, ಇವ್ರನ್ನ ಐಡೆಂಟಿಫೈ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಎಷ್ಟಿದೆ ಈಗ ಸದ್ಯ ಪರಿಸ್ಥಿತಿ ತಿಳಿಗೊಂಡಿದೆ ಅಂತ ಹೇಳ್ಬೋದು. ಸದ್ಯ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ. 2.5 ಗಂಟೆಯಿಂದ ಏನೋ ಆಗಿರುವಂತ ಜಾಮ್ ಅನ್ನ ಕ್ಲಿಯರ್ ಮಾಡಿ ರಸ್ತೆ ಏನೋ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸದ್ಯ ಈಗ CC ಕ್ಯಾಮೆರಾ ಹಾಗೂ ಮೊಬೈಲ್ ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಈ ಏನು ಕಲ್ಲು ತೂರಾಟ ಮಾಡಿದ್ರೆ ಅವರನ್ನ ಗುರುತಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲು ಈಗಾಗಲೇ SP ಭೀಮಾಶಂಕರ್ ಗುಳೇದ್ ಕೂಡ ಮಾಹಿತಿಯನ್ನ ಕೂಡ ಹೇಳಿದ್ದಾರೆ. ವಿದ್ಯಾ, ಓಕೆ, ಈಗ ಅಲ್ಲಿ ಭಾಗದ ರೈತರ ಬೇಡಿಕೆ ಅಂದ್ರೆ ಈಗ ಏನವರು 3,500,000 ಕೊಡ್ಬೇಕು, ಇದನ್ನೆಲ್ಲ ಪಕ್ಕಕ್ಕಿಡೋಣ, ಯಾರು ಬರ್ಬೇಕು ಅಂತ ಏನಾದ್ರು ಕೇಳ್ತಾ ಇದ್ದಾರಾ, ಆಗ್ರಹಿಸ್ತಾ ಇದ್ದಾರಾ? ಸದ್ಯ ಏನಂತಂದ್ರೆ ರೈತರು ಇಲ್ಲಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಅವರು ಏನಂದ್ರೆ ಈಗಾಗಲೇ 2 ಸಚಿವರು ಬಂದು ಬರೀ ಸಮಯಾವಕಾಶವನ್ನು ಕೇಳಿ ಹೋಗಿದ್ದಾರೆ. ನಾವು ಎಷ್ಟಂತ ಸಮಯಾವಕಾಶನ ಕೊಡೋಣ, ಈ ನಿಟ್ಟಿನಲ್ಲಿ ಅವರು ಇವತ್ತು ಬಂದು ಹೆದ್ದಾರಿ ತಡಿಬೇಕಂತ ಹೇಳಿ ಹುಕ್ಕೇರಿ ಭಾಗದ ರೈತರು ಬಂದು ಹೆದ್ದಾರಿ ತಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ನಂತರ ಚುನಪ್ಪ ಪೂಜಾರಿ ಅವರ ಮಾತಿಗೆ ಬೆಲೆ ಕೊಟ್ಟು ಸರ್ವಿಸ್ ರೋಡ್ ನಲ್ಲಿ ಸೈಡ್ ಒಂದು ಪ್ರತಿಭಟನೆಗೆ ಹಮ್ಮಿಕೊಂಡಿದ್ರು. ಅಂದ್ರೆ ಈಗಾಗಲೇ CM ನೇತೃತ್ವದ ಸಭೆ ನಡೀತಾ ಇದೆ. ಅದನ್ನ ನಂತರ ಮುಂದೆ ಏನು ತೀರ್ಮಾನ ತಗೊಳ್ಕೊಳ್ಳೋ ನಾನು ನಿಟ್ಟಿನಲ್ಲಿ ತಯಾರಾಗಿದ್ರು. ಆದ್ರೆ ಯಾವಾಗ ಅವರ ಕೈ ಮೀರಿ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ಬಂದು ರಸ್ತೆಯನ್ನು ಏನೋ ಹೆದ್ದಾರಿ ಬಂದು ತಡೆದಂತ ಸಂದರ್ಭ ಆಯ್ತು. ಅವ್ರನ್ನ ವಾಪಸ್ ಮತ್ತೆ ಸರ್ವಿಸ್ ರೋಡಿಗೆ ದೂಕುವಂತ ಆಯ್ತು. ವಾಪಸ್ ಮತ್ತೆ ತಿರ್ಗಾ ಹೆದ್ದಾರಿ ತಡೆದು ಆ ವೇಳೆಯಲ್ಲಿ ಕೆಲ ಕಿಡಿಗೇಡಿಗಳಿಂದ ಈ ಕೃತ್ಯ ಆಗಿರತಕ್ಕಂಥದ್ದು. ಈಗಾಗಲೇ ಮೇಲ್ನೋಟಕ್ಕೆ ಸದ್ಯ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ರೆ, ಆದ್ರೆ ಸದ್ಯ ಪರಿಸ್ಥಿತಿ ಎಲ್ಲವೂ ಕೂಡ ಶಾಂತವಾಗಿದೆ ಅಂತಾನೆ ಹೇಳ್ಬೋದು. ವಿದ್ಯಾ, ಆ ಭಾಗದ ಮಿನಿಸ್ಟರ್ಗಳು ಇಲ್ಲಿ ತನಕ ಹೋಗಿಲ್ಲ ಅನ್ನೋದೇ ಆ ರೈತರ ಒಂದು ನೋವು ಮತ್ತು ಕೋಪ.
ಸರಿ, ಈ ಕ್ಷಣದಲ್ಲಿ ಅಲ್ಲಿಗೆ ಬರಕ್ ಆಗದೆ ಇರ್ಬೋದು, ಅಟ್ಲೀಸ್ಟ್ ರೈತ ಮುಖಂಡರ ಜೊತೆಗೆ ಒಂದು ಫೋನ್ ಕಾನ್ವರ್ಸೇಷನ್ ಆದ್ರೂ ಮಾಡ್ಬೋದಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಈ ಕೆಲಸವೂ ಕೂಡ ಭಾಗದ ಮಿನಿಸ್ಟರ್ಗಳ ಜೊತೆ ಆಗ್ಲಿಲ್ಲ, ಈ ಫ್ಯಾಕ್ಟರಿ ಓನರ್ಸ್ ಗಳ ಜೊತೆ ಆಗ್ಲಿಲ್ಲ ಅಂತ? ಹೆಸರು ವಿಜಯ್, ಏನಂತಂದ್ರೆ ಇಲ್ಲಿ ಇರುವಂತ ಇಬ್ಬರು ಸಚಿವರು ಕೂಡ ಎರಡೆರಡು ಸಕ್ಕರೆ ಕಾರ್ಖಾನೆಗಳು ಇದಾವೆ. ಹಾಗಾಗಿ ಅವರು ಇಲ್ಲಿ ಬಂದು ರೈತರ ಜೊತೆ ಮಾತಿಲ್ಲ ಅನ್ನೋದು ಕೂಡ ಸಾಕಷ್ಟು ರೈತರ ನೋವಾಗಿದೆ. ಯಾಕಂದ್ರೆ ಬರಬಹುದಿತ್ತು. ಯಾಕಂದ್ರೆ ಕಳೆದ 8-9 ದಿವಸದಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ರೆ ಏನು ಸೌಜನ್ಯಕ್ಕೆ ಆದ್ರೂ ಒಂದು ಫೋನ್ ಮುಖಾಂತರ ಮಾತಾಡಿ ಬಗೆಹರಿಸಬಹುದಾದಂತ ಸಮಸ್ಯೆಯನ್ನ ಇವರು ದೀರ್ಘಕ್ಕೆ ಒಯ್ದಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಯಾಕಂದ್ರೆ ಅವರು ಬಂದು ಇಲ್ಲೇನಾದ್ರೂ ಅಂದ್ರೆ ರೈತರ ಪ್ರತಿಭಟನೆ ಭಾಗಿಯಾಗಿದ್ರೆ ಏನು ರೈತ ಕೇಳೋಕಂತ ದರ ಏನಿದೆ 3,500, ಅದಕ್ಕೆ ಅವರು ಸ್ಪಂದನೆ ಕೊಡ್ಬೇಕಾಗಿತ್ತು. ಯಾಕಂತಂದ್ರೆ ಈಗಾಗಲೇ ಅವರು ಅದೇ ಕಾರಣಕ್ಕೆ ಬರದೆ ಏನು ಜಿಲ್ಲಾಧಿಕಾರಿ ಹಾಗೂ SP ಮುಖಾಂತರ ಅವರು ಏನೋ ರೈತರನ್ನ ಮನವೊಲಿಕೆ ಮಾಡ್ಲಿಕ್ಕೆ ತಯಾರಾಗಿದ್ರು. 3,200ಕ್ಕೆ ಬಂದು ನಿಂತು ಅದನ್ನ ಅಧಿಕಾರಿಗಳ ಮೂಲಕ ರೈತರಿಗೆ ಕಡಿಮೆ ಮಾಡುವಂತ ಕೆಲಸ ಮಾಡಿದ್ರು. ಆದ್ರೆ ರೈತರು ಇದಕ್ಕೆ ಯಾವುದೇ ಕುಡುಕ ಸಪ್ಪು ಹಾಕದೆ ನಮಗೆ 3,500ನೇ ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರು. ಯಾವಾಗ ಪ್ರತಿಭಟನೆ ತೀವ್ರವಾದಂತ ಸಂದರ್ಭದಲ್ಲಿ ಚುನಪ್ಪ ಪೂಜಾರಿ ಅವರು ಇಲ್ಲ, ನಾವು ಅಂದ್ರೆ 100 ರೂಪಾಯಿ ನಾವು ಕಡಿಮೆ ಬರೀತೀವಿ ಅಂದ್ರೆ 3,400ಕ್ಕೆ ನಾವು ರೆಡಿ ಇದೀವಿ, ನೀವು 3,200ರಿಂದ ಮುಂಚೂರು ಮೇಲ್ಗಡೆ ಬಂದ್ರೆ ನಾವು ರೈತರೆಲ್ಲ ತೀರ್ಮಾನ ಮಾಡಿ ಈ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಯಾವಾಗ ಇದನ್ನ ಕಡೆಗಣಿಸಿದ್ರು ಅದು ಇವತ್ತು ಸಾಕಷ್ಟು ಏನು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ವಿದ್ಯಾ. ಧನ್ಯವಾದ ಡೀಟೇಲ್ಸ್ಗೆ.